Hello students, welcome to RH Chemistry. So in today's Kcet Neet Final Punch 2021 Structure of Atom Part 3 ಮತ್ತು ಲಾಸ್ಟ್ ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಮುಂದಿನ ಚಾಪ್ಟರ್ ಯಾವುದು ಅಂತ ಹೇಳಿ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್ ಅಂಡ್ ಇದರ ಸಿನಾಪ್ಸಿಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್ ಆಲ್ಸೋ. So in the first question you can see energy of second Bohr orbit of hydrogen atom is given, hence the energy of fourth Bohr's orbit will be ಅಂತ ಕೇಳಿದ್ದಾರೆ. ಸೊ ಯಾವಾಗ ಹೈಡ್ರೋಜನ್ ಆಟಮೇ ಕೊಟ್ಟಿರ್ತಾರೆ ಆವಾಗ ಅವರು ಸೆಕೆಂಡ್ ಬೋಹರ್ ಆರ್ಬಿಟ್ ಎಷ್ಟಾದರೂ ಕೊಟ್ಕೊಂಡು ಹೋಗಲಿ. ನಾವು ಡೈರೆಕ್ಟ್ ಫಾರ್ಮುಲಾ ನಮ್ಮ ಹತ್ರ ಏನಿದೆ ಅದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ಇ ಈಸ್ ಈಕ್ವಲ್ ಟು ನಮ್ಮ ಹತ್ರ ಏನಿದೆ ಆರ್ ಎಚ್ ಇಂಟು ಸೊ ಜೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ಹೌದಾ. ಸೊ 2.18 ಇಲ್ಲಿ ಕಿಲೋ ಜೂಲ್ಸ್ ಕೊಟ್ಟಿದ್ದಾರೆ, ಹೌದಾ. ಕಿಲೋ ಜೂಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಫಾರ್ ದಿಸ್ ವ್ಯಾಲ್ಯೂ. ಸೊ ಇಲ್ಲಿ ಮೂರು ವ್ಯಾಲ್ಯೂವನ್ನು ಹೇಳ್ತೀನಿ. ಒಂದು ಜೋಲ್ಸ್ ಆದರೆ ರಿಮೆಂಬರ್ ಜೋಲ್ಸ್ ಆದರೆ 2.18 ಇಂಟು 10⁻−18 ಜೋಲ್ಸ್ ಯಾವುದಕ್ಕೆ, ಆರ್ ಎಚ್ ವ್ಯಾಲ್ಯೂಗೆ. ಎಲೆಕ್ಟ್ರಾನ್ ವೋಲ್ಟ್ ಆದರೆ 13.6 ಎಲೆಕ್ಟ್ರಾನ್ ವೋಲ್ಟ್. ಕಿಲೋ ಜೂಲ್ಸ್ ಆದರೆ ಗೊತ್ತಿರಲಿ 1312 ಕಿಲೋ ಜೂಲ್ಸ್ ಪರ್ ಮೋಲ್ ಅಂತ ಏನಿರ್ತದೆ, ಕಿಲೋ ಜೂಲ್ಸ್ ಪರ್ ಮೋಲ್. ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಸೊ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇವು ಮೂರು ವ್ಯಾಲ್ಯೂವನ್ನು ಬಹಳ ಹೆಲ್ಪ್ ಆಗ್ತದೆ. ಸೊ ಇಂಟು ಜೆಡ್ ಸ್ಕ್ವೇರ್ ಏನಿದೆ ಇಲ್ಲಿ ನೋಡ್ತಾ ಹೋಗಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಇಲ್ಲಿ ಜೆಡ್ ಸ್ಕ್ವೇರ್ ಏನಿದೆ ಅಲ್ವಾ. ಸೊ ಜೆಡ್ ಸ್ಕ್ವೇರ್ ನೋಡಿ. ಸೊ ಇಲ್ಲಿ ಜೆಡ್ ಫೋರ್ತ್ ಆರ್ಬಿಟ್ ಅಂತ ಇದೆ, ಹೈಡ್ರೋಜನ್ ಆಟಮ್ ಇದೆ. ಸೊ 1 ಡಿವೈಡ್ ಬೈ ಫೋರ್ತ್ ಆರ್ಬಿಟ್ ಅಂತಂದರೆ 4 4 16, ಹೌದಾ. 1312 ಡಿವೈಡ್ ಬೈ 16 ಅಂತಂದರೆ ಆಲ್ಮೋಸ್ಟ್ 80 ಬರ್ತದೆ ಆನ್ಸರ್ ನಿಮಗೆ. -80 ಅಂತಂದ್ರೆ ಆನ್ಸರ್ ಶುಡ್ ಬಿ ಫೋರ್ತ್ ಒನ್. ದೆನ್ the frequency of the radiation emitted when the electron falls from n is equal to 4 to n is equal to 1. ಡೈರೆಕ್ಟ್ಲಿ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ನಮಗೇನು ಗೊತ್ತಿದೆ, ಫಾರ್ಮುಲಾ ಎನರ್ಜಿ ಗೊತ್ತಿದೆ, ಹೌದಾ. ಎನರ್ಜಿಯನ್ನು ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿದರೆ ಎಚ್ ನ್ಯೂ ಅಂತ ಆಗ್ತದೆ. ಎಚ್ ನ್ಯೂ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಪರ್ ಸೆಕೆಂಡ್ ಜೋಲ್ಸಲ್ಲಿದೆ ಅಂತಂದರೆ ಆರ್ ಎಚ್ ವ್ಯಾಲ್ಯೂ ರಿಮೆಂಬರ್ 2.18 ಇಂಟು 10⁻−18 ಜೋಲ್ಸ್ ಇಂಟು 1/4 ಇದೆ, ಹೌದಾ. 1/4 ಆ್ಯಂಡ್ 1/1 ಇದೆ. 1/1 ಸ್ಕ್ವೇರ್ ಮೈನಸ್ 1/4 ಸ್ಕ್ವೇರ್ ಅಂತ ಆಗ್ತದೆ, ಕರೆಕ್ಟಾ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇಲ್ಲಿ ನ್ಯೂ ಎಚ್ ಅನ್ನು ಈ ಕಡೆ ತೊಗೊಂಡು ಬನ್ನಿ. ಸೊ ನ್ಯೂ ಇಸ್ ಈಕ್ವಲ್ ಟು 2.18 ಇಂಟು 10⁻−18 ಜೋಲ್ಸ್ ಡಿವೈಡೆಡ್ ಬೈ 6.6 ಇಂಟು 10⁻−34 ಜೋಲ್ಸ್ ಇಂಟು ಜೋಲ್ಸ್ ಸೆಕೆಂಡ್ ಆಗ್ತದೆ. ಇಲ್ಲಿ ನೋಡಿ 1/1 ಮೈನಸ್ 1/16 ಆಯಿತು. 16 ಮೈನಸ್ 1 ಅಂತಂದರೆ 15 ಡಿವೈಡ್ ಬೈ 16 ಆಯಿತು ಆನ್ಸರ್, ಹೌದಾ. ಸೊ 15 ಡಿವೈಡ್ ಬೈ 16 ಅಂದರೆ 16 15 ಕ್ಯಾನ್ಸಲ್ ಮಾಡಿಬಿಡೋಣಂತೆ, ಹೌದಾ. 15 ಆ್ಯಂಡ್ 16 ವಿಲ್ ಗೆಟ್ ಇಟ್ ಕ್ಯಾನ್ಸಲ್, ಭಾಳ ಸಿಂಪಲ್. ಸೊ 6.6 2.1 ಅಂತ ಇದೆ, ಹೌದಾ. 6.1 6 1 6 3 18, ಹೌದಾ. 6 3 18 ಅಂತಂದರೆ 0.3 ಬಂತು ಆನ್ಸರು. ಸೊ 0.3 ಅಂತ ಬಂತು. ಸೊ 0.3 ನಿಯರೆಸ್ಟ್ ಯಾವುದಿದೆ ಆನ್ಸರು, ಸೊ ನಥಿಂಗ್ ಬಟ್ 3. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೆಂಬರ್ ಥರ್ಡ್ ಒನ್. ಭಾಳ ಸಿಂಪಲ್ಲು, ಭಾಳ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಭಾಳ. ಸೊ ಅಪ್ರಾಕ್ಸಿಮೇಟ್ಲಿ ಆನ್ಸರ್ ಸಾಕು ನಮಗೆ ಗೊತ್ತಿರಲಿ. ಎನರ್ಜಿ ಆಫ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಲ್ ಐ ಅಂತ ಕೇಳಿದ್ದಾರೆ. ಎಲ್ ಐ ಏನು ಫಾರ್ಮುಲಾ ಏನು, ಸೊ ಕಾನ್ಫಿಗರೇಷನ್ 1s2 2s2 1s2 2s1, ಹೌದಾ. ಲಾಸ್ಟ್ ಎಲೆಕ್ಟ್ರಾನ್ ಅಂದರೆ n is equal to 2 ಎಲ್ ಐ ಅಂತಂದರೆ n is equal to 2 ಲಾಸ್ಟ್ ಎಲೆಕ್ಟ್ರಾನ್, ಹೌದಾ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೊ ಜೆಡ್ ಅಂತ ಅಂದರೆ ಸೊ 3 ಬರ್ತದೆ ಇಲ್ಲಿ. ಸೊ ಎನರ್ಜಿ ಇಸ್ ಈಕ್ವಲ್ ಟು ನೋಡಿ. ಸೊ 2 ಇಲ್ಲಿ ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಏನು ತೊಗೋಬೇಕು, 13.6 ಎಲೆಕ್ಟ್ರಾನ್ ವೋಲ್ಟ್ ಇಂಟು ಸೊ ಎನ್ ಸ್ಕ್ವೇರ್ ಡಿವೈಡ್ ಬೈ ಜೆಡ್ ಸ್ಕ್ವೇರ್, ಹೌದಾ. ಸೊ ಸಾರಿ ಜೆಡ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಸ್ಕ್ವೇರ್. ಜೆಡ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಅಂದರೆ 13.6 ಇಂಟು ಜೆಡ್ ಈಸ್ ನಥಿಂಗ್ ಬಟ್ 3 ಸ್ಕ್ವೇರ್ 9 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತಂದರೆ 4, ಹೌದಾ. 9/4 ರೈಟ್. ಸೊ ಇಲ್ಲಿ ಆನ್ಸರ್ ಎಷ್ಟು ಬರ್ತದೆ ನೋಡಿ. ಸೊ 4 1s 4 3s 12, ಆಲ್ಮೋಸ್ಟ್ 4 3s 12, 9 3s 27 ಅಂದರೆ ನಿಯರೆಸ್ಟ್ ದಟ್ ಆನ್ಸರ್ 27 ಅಂತಂದರೆ ಮೋರ್ ದ್ಯಾನ್ ವಿಲ್ ಗೆಟ್. ಸೊ 3.4 1s 4 3s 12, 13.6 ಅಂತಂದರೆ ಸೊ 16 ಲೆಫ್ಟ್, ರೈಟ್. ಸೊ ಸಾರಿ 4 3s 12 13 1.6 ಲೆಫ್ಟ್. 1.6 ಅಂದರೆ 16 3 4s, ರೈಟ್. 3.4 ಇಂಟು 9 ಅಂದರೆ ಏನಾಗ್ತದೆ, ಸೊ 9 3s 27 9 4s 32. ಸೊ ಆನ್ಸರ್ ಈಸ್ -30. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫಸ್ಟ್ ಒನ್, ರಿಮೆಂಬರ್. ದೆನ್ ಫೋರ್ತ್ ಒನ್, ದ ವೇವ್ಲೆಂತ್ ಆಫ್ ದ ಎಲೆಕ್ಟ್ರಾನ್ ವೇವ್ಸ್ ಇನ್ 2 ಆರ್ಬಿಟ್ ಇಸ್ 3:5 ರೇಷಿಯೋ ಆಫ್ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾನು ಹಿಂದಿನ ಒಂದು ಸೆಟ್ಟಲ್ಲಿ ಪಾರ್ಟ್ 2ದಲ್ಲಿ ಐ ಹ್ಯಾವ್ ಡೆರೈವ್ಡ್ ಒನ್ ಫಾರ್ಮುಲಾ ಆಲ್ಸೋ ಫಾರ್ ದಿಸ್. ಯು ಹ್ಯಾವ್ ಟು ರಿಮೆಂಬರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ರೂಟ್ ಆಫ್ 2 ಕೈನೆಟಿಕ್ ಎನರ್ಜಿ ಇಂಟು m.
ಇದು ರಿಲೇಷನ್ಶಿಪ್ ಏನು ಹೇಳ್ತದೆ ಇಲ್ಲಿ? ಸೊ ಇಲ್ಲಿ ರಿಲೇಷನ್ಶಿಪ್ ಏನಪ್ಪ ಅಂತಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಐ ಕ್ಯಾನ್ ರೈಟ್ ದ ರಿಲೇಷನ್ಶಿಪ್ ಇಟ್ ಲೈಕ್ ದಿಸ್. ಸೊ ಕೈನೆಟಿಕ್ ಎನರ್ಜಿ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಕೈನೆಟಿಕ್ ಎನರ್ಜಿ 2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಲ್ಯಾಂಬ್ಡಾ 2 ಡಿವೈಡ್ ಬೈ ಲ್ಯಾಂಬ್ಡಾ 1. ಕರೆಕ್ಟಾ? ಸೊ ಲ್ಯಾಂಬ್ಡಾ 2 ಈಸ್ 5, ಲ್ಯಾಂಬ್ಡಾ 1 ಈಸ್ 1. ಕರೆಕ್ಟಾ? ಸೊ ಕೈನೆಟಿಕ್ ಎನರ್ಜಿ ಅಂತ ಈ ರೀತಿ ಇದ್ದಾಗ ರೂಟ್ ಇದೆ ಅಂತಂದರೆ ಕೈನೆಟಿಕ್ ಎನರ್ಜಿ ಬೈ 1 ಡಿವೈಡ್ ಬೈ ಕೈನೆಟಿಕ್ ಎನರ್ಜಿ 2 ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಡಿವೈಡೆಡ್ ಬೈ 1 ಅಲ್ಲ, ಇದು 3 ಸ್ಕ್ವೇರ್. ಸೊ 5 ಸ್ಕ್ವೇರ್ ಬೈ 3 ಸ್ಕ್ವೇರ್ ಅಂತಂದರೆ 25 ಡಿವೈಡ್ ಬೈ 9 ಬಂತ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಇಫ್ ಅನ್ಸರ್ಟನಿಟಿ ಇನ್ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆರ್ ಈಕ್ವಲ್ ದೆನ್ ದ ಅನ್ಸರ್ಟನಿಟಿ ದ ಮೊಮೆಂಟಮ್ ಅಂತ ಕೇಳ್ತಾರೆ. ಸೊ ಸ್ವಲ್ಪ ಟ್ವಿಸ್ಟ್ ಆಗಿರ್ತದೆ, ಭಾಳ ಈಸಿ ಇರ್ತದೆ ಕ್ವಶನು. ಸೊ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಈಕ್ವಲ್ ಟು h/4π ಅನ್ನೋದು ಹೈಸನ್ಬರ್ಗ್ ಪ್ರಿನ್ಸಿಪಲ್ ನಮಗೆ ಗೊತ್ತಿದೆ. ಸೊ ಇನ್ ದಿಸ್ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆರ್ ಈಕ್ವಲ್ ದೇ ಆರ್ ಟೆಲಿಂಗ್. Position and velocity are equal means delta x is equal to delta v, which means I can write this as delta v into delta p as m into delta v is equal to h/4π. Delta v into delta v is delta v square is equal to h divided by 4π m ಅಂತ ಬರೀಬಹುದು. ಸೊ ದೆನ್ ನೋಡಿ, ಡೆಲ್ಟಾ ವಿ ಸ್ಕ್ವೇರ್ ಅಂತಂದ್ರೆ ಡೆಲ್ಟಾ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ h ಡಿವೈಡೆಡ್ ಬೈ 4π m ಅಂತ ಬರೀಬಹುದು. ಹೌದಾ? ಸೊ ನಾವು ಯು ನೋ ದ್ಯಾಟ್ p is equal to m into v. Right? Delta p is equal to m into delta v. Right? So delta v is equal delta p by m. So delta v is equal delta t divided p divided by m is equal to root of h by 4π m. Right? So now m ಅನ್ನು ಈ ಕಡೆ ತಗೊಂಡು ಹೋಗಿ ಡೆಲ್ಟಾ ಪಿ ಇಸ್ ಈಕ್ವಲ್ ಟು, ಸೊ ಎಮ್ ಅನ್ನು ಈ ಕಡೆ ತಗೊಂಡು ಹೋದರೆ ಎಮ್ ಇಂಟು ರೂಟ್ ಆಫ್ ಎಚ್ ಡಿವೈಡ್ ಬೈ 4π m ಬರ್ತದೆ. ಸೊ ನಾವು ಎಮ್ ಇಫ್ ಯು ಟೇಕ್ ಇಟ್ ರೂಟ್ ಇನ್ಸೈಡ್ ಎಮ್ ಸ್ಕ್ವೇರ್ ಎಮ್ ಗೆಟ್ ಕ್ಯಾನ್ಸಲ್ಡ್. ಸೊ ರೂಟ್ ಆಫ್ ಎಚ್ ಎಮ್ ಡಿವೈಡೆಡ್ ಬೈ 4 into π ಬಂತು. 4 if you remove it out then you will get 1/2 root of h m divided by π. So the answer for this question is first one, fifth one, remember that. Then if the wavelength of the photon is given, momentum ಬಹಳ ಸಿಂಪಲ್ ಇದು. ಹೌದಾ? ವೇವ್ಲೆಂತ್ ಕೊಟ್ಟಿದ್ದಾರೆ, ಮೊಮೆಂಟಮ್ ಕೇಳ್ತಾ ಇದ್ದಾರೆ ಅಂತಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p, p is equal to h by lambda, h is 6.6 into 10 to the power minus 34. ಸೊ ಲ್ಯಾಂಬ್ಡಾ is 2.2 into 10 to the power minus 11. ಇಲ್ಲಿ ಪವರ್ ನೋಡೋ ಅವಶ್ಯಕತೆ ಇಲ್ಲ. 6.6 1s are 2s are, so 3s are. So answer should be 3. So answer for this question should be first one, remember. Then mass of the electron is given, Planck's constant is given, uncertainty involved in the measurement of velocity within the distance of 0.1 ಅಂತ ಕೇಳಿದ್ದಾರೆ. ಅನ್ಸರ್ಟನಿಟಿ ಇಂದ ಮೆಜರ್ಮೆಂಟ್ ಕೇಳಿದ್ದಾರೆ, ಅಂದರೆ ಡೆಲ್ಟಾ ಎಕ್ಸ್ ಫಾರ್ಮುಲಾ h ಡಿವೈಡೆಡ್ ಬೈ 4π m ಡೆಲ್ಟಾ ವಿ. ಹೌದಾ? ಡೆಲ್ಟಾ ವಿ. ಸೊ ಮೆಜರ್ಮೆಂಟ್ ಆಫ್ ವಿಲಾಸಿಟಿ ಕೇಳಿದ್ದಾರೆ, ವಿಲಾಸಿಟಿ ಕೇಳಿದರೆ ಡೆಲ್ಟಾ ವಿ ಡೆಲ್ಟಾ ಎಮ್. ಇಲ್ಲಿ ಡೆಲ್ಟಾ ಎಮ್ ಎಚ್ ಅಂತಂದರೆ 6.6 into 10 to the power minus 34 divided by 4 into 3.142 into m is 9 into 10 to the power minus 31 kg into ಇಲ್ಲಿ ಮೀಟರ್ ಇದೆ, ಪ್ರಾಬ್ಲಮ್ ಇಲ್ಲ, 0.1 into 10 to the power minus 10 ಯಂಗ್ಸ್ಟ್ರಾಮ್ ಯೂನಿಟ್ ಇದೆ -10. ಹೌದಾ? ಸೊ ನಾವು ಯು ಕ್ಯಾನ್ ಸಿಂಪ್ಲಿಫೈ. ಇಲ್ಲಿ ಸಿಂಪ್ಲಿಫೈ ಮಾಡೋದು ಭಾಳ ಸಿಂಪಲ್ಲು. 3.1s 3.2s 2 1s 2 2s. ಇಲ್ಲಿ ಕೆಳಗೆ ಏನುಗಳು ಉಳಿತು ಅಂದರೆ 9 2s 18 ಉಳಿತಿಲ್ಲಿ. ಹೌದಾ? 9 2s 18. ಸೊ 18 into 0.1 ಅಂತಂದ್ರೆ ಎಷ್ಟು ಬರ್ತದೆ? 18 into 0.1 ಅಂದರೆ 1.8. 1 divided by 1.8 into 10 to the power ನೋಡಿ -34. ಇಲ್ಲಿ -31 plus 10 means -21. -21 here plus 21. ಸೊ ಪ್ಲಸ್ 21 ಆಯಿತು ಅಂತಂದ್ರೆ ಇಲ್ಲಿ ಏನಾಗ್ತದೆ? -34 9 into -31, ರೈಟ್? ಸೊ -31 plus 10 here, -31 kg ಕೊಟ್ಟಿದ್ದಾರೆ, ಕರೆಕ್ಟು, ರೈಟ್? ಸೊ -41 ಆಯ್ತು ಇಲ್ಲಿ. -31 -10 ಅಂದರೆ -41. -41 ಮೀನ್ಸ್ +41. ಸೊ -34 + 41 ಅಂತಂದರೆ +7. ಹೌದಾ? +7 ಉಳಿತು. ಹೌದಾ? 1/1.8 ಅಂದರೆ 10/1.8 ಇದ್ದಂಗೆ. ಸೊ 10/1.8 means, remember, you can easily write it as, in this particular case 1/1.8 means 0.5, right? 0.5 into 10 to the power 7. ಸೊ ಆನ್ಸರ್ ಎಲ್ಲಿದೆ? ಸೊ 5 into 10 to the power 6. ಹೌದಾ? ಸೊ ರೈಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫಸ್ಟ್ ಒನ್, ಸೆವೆಂತ್ ಒನ್, ಫಸ್ಟ್ ಒನ್, ರೈಟ್? ಎಸ್. ಟೋಟಲ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಫೋರ್ತ್ ಎನರ್ಜಿ ಲೆವೆಲ್. ಫೋರ್ತ್ ಎನರ್ಜಿ ಲೆವೆಲ್ ಅಂದರೆ n = 4. ರಿಮೆಂಬರ್, L = 0 1 2 3. ಸೊ 0 ಅಂತಂದರೆ S P D F. S ಅಂದರೆ 1, P ಅಂದರೆ 3 ಆರ್ಬಿಟಲ್,
D means 5 orbital, F means 7 orbital. So total is equal to, remember, 16. Howda? So answer for this question is 3. Which of the following sets of quantum represent 19th electron chromium? Chromium configuration ಏನು? So 19th electron ಅಂತಂದ್ರೆ argon is 18, 4s1, 3d5. 4s1 is 19th. N is equal to 4, L is equal to 0. S andre, ಹೌದಾ? So answer should be first one. 10th one ನೋಡಿ. Which is not permissible arrangement of the electron. ಬಹಳ simple and very very important type of question ಇದು. So n is equal to 3 ಇದ್ದಾಗ L is equal to possibility ಇದೆಯಾ? ನೋಡಿ, possibility ಇದೆ. So anything less than n is possible, but L2 ಇದ್ದಾಗ m minus 3 possibility ಇಲ್ಲ, because L2 ಇದ್ದಾಗ m is equal to -2, -1, 0, +1, +2. So hence the answer for this question should be first one. ಮುಂದಿನೊಂದು ನೋಡುವಂತ ಅವಶ್ಯಕತೆ ಇಲ್ಲ. N and L for the same electron is given. Which of the following is a least energy? ಅಫ್ಬೋ ಪ್ರಿನ್ಸಿಪಲ್ ಪ್ರಕಾರ. So 3d ಇದು ಯಾವುದು? 2p, ಹೌದಾ? So 3s, so 4s, so least energy ಯಾವುದು? 2p. So the answer for this question is third one. If the highest magnetic quantum number is represented by -3, what will be its principal quantum number? See, -3m ಇದೆ ಅಂತ ಅಂದ್ರೆ L should be what? 3, ಹೌದಾ? L 3 ಇದೆ ಅಂತಂದ್ರೆ minimum n should be 4, ಹೌದಾ? So n 4 ಅಂದ್ರೆ what will be its principal quantum number ಅಂತ ಕೇಳ್ತಾ ಇದ್ದಾರೆ, ಹೌದಾ? So n should be 4 ಅಂತಂದ್ರೆ ಆನ್ಸರ್ should be 3. ಅರ್ಥ ಆಯ್ತಾ? ಸೊ m - 3 ಅಂದ್ರೆ L 3 ಇರಲೇಬೇಕು, L 3 ಅಂದ್ರೆ n 4 ಇರಲೇಬೇಕು. ಸೊ why not n 5? n 5 ಇದ್ದಾಗ m - 3 possibility is there for L is equal to 4 also, ಹೌದಾ? L is equal to 4 also. So hence we cannot consider that. So we will consider 3 here. So 12th one, the answer is 3. Number of radial node. Radial node formula ಏನು? n minus L minus 1. ನೋಡಿ, 3 minus L ಅಂದರೆ s orbital 0, 3 minus 0 minus 1 ಅಂದರೆ 2. 2 minus L value for p orbital is 1. 2 minus 1 minus 1 is 0. So 2 and 0. So answer for this question is first one. 14th, radius of first Bohr orbit is given. Radius of second Bohr orbit in He plus ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ರೇಡಿಯಸ್ ಆಫ್ He plus is equal to ರೇಡಿಯಸ್ ಆಫ್ ಹೈಡ್ರೋಜನ್ ಇಂಟು n square divided by z square. Sorry, n square divided by z. n square divided by z. ಓಕೆ. ಸೊ ಎಲ್ಲದು ಕೂಡ ಈ ರೀತಿನೇ ಮಾಡ್ಬೋದು ನಾವು. ಸೊ R ಆಫ್ H is 0.053 ಇಂಟು n ಅಂದರೆ ರಿಮೆಂಬರ್ ಸೆಕೆಂಡ್ ಬೋರ್ ಆರ್ಬಿಟ್ 2 ಸ್ಕ್ವೇರ್ ಡಿವೈಡ್ ಬೈ z ಅಂದರೆ ಹೀಲಿಯಂ ಅಂದರೆ 2, ಹೌದಾ? ಸೊ ನೋಡಿ, 2 ಸ್ಕ್ವೇರ್ 2 ಗೆಟ್ ಕ್ಯಾನ್ಸಲ್, 0.053 ಇಂಟು 2 ಅಂದರೆ 0.106 ಬರ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ವಾಟ್ ಇಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನೈಟ್ರೋಜನ್ HNO3? HNO3ದಲ್ಲಿ ನೈಟ್ರೋಜನ್ ಕಾನ್ಫಿಗರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರ್ತದೆ? +5 ಬರ್ತದೆ. ಸೊ ನೈಟ್ರೋಜನ್ ಕಾನ್ಫಿಗರೇಷನ್ ಏನು? 1s2, 2s2, 2p3 +5 ತೆಗೆದುಬಿಡ್ರಿ. ಏನು ಉಳಿತು? 1s2 ಉಳಿತು. ಆನ್ಸರ್ ಏನಿದೆ ಇಲ್ಲಿ ಹಾಗಾದರೆ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ, ರಿಮೆಂಬರ್, ಸೆಕೆಂಡ್ ಒನ್, 1s2 ಶುಡ್ ಬಿ ದ ಆನ್ಸರ್. 16th ನೋಡಿ, ದ ಫೋಟಾನ್ ಆಫ್ ವೇವ್ ಲೆಂತ್ 4 × 10⁻⁷ meter strikes metal surface which has a work function of 2.13. ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ದಾರೆ. ಫಾರ್ಮುಲಾ ಏನಿಲ್ಲಿ? ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು h nu minus h nu naught. ಭಾಳ ಸಿಂಪಲ್, ಹೌದಾ? ಈಗ h nu ಬದಲಿಗೆ ಲ್ಯಾಂಬ್ಡಾ ಕೊಟ್ಟಿದ್ದಾರೆ ಅಂತಂದರೆ ಏನು ಮಾಡೋಣಂತೆ? hc/λ ಮಾಡೋಣಂತೆ. -2.13 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಬಟ್ ಇಲ್ಲಿ ಆನ್ಸರ್ ಜೋಲ್ ಇದೆ. 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಎಷ್ಟು? 1.6 × 10⁻⁻19 ಜೋಲ್, ಹೌದಾ? ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಹೇಗೆ? ಎಚ್ ವ್ಯಾಲ್ಯೂ ನೋಡಿ, 6.6 × 10⁻34 ಇಂಟು ಸಿ ವ್ಯಾಲ್ಯೂ ಇಸ್ 3 × 10⁸ ಡಿವೈಡೆಡ್ ಬೈ ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ 4 × 10⁻⁻7 ಮೈನಸ್ 2.13 ಇಂಟು 1.6 × 10⁻⁻19 ಜೋಲ್ಸ್, ಹೌದಾ? ಈಗ ಸಿಂಪ್ಲಿಫಿಕೇಶನ್ ನೋಡಿ. ಸೊ 4 ಇಲ್ಲಿ 6.6 × 3 ಅಂದರೆ 20, ಹೌದಾ? 6.6 × 3 ಅಂದರೆ 20, 4 1s 4 5s 20 ಅಂದರೆ 5 × 10⁻⁻34 + 8 ಅಂದರೆ -26, -26 + 7 ಅಂತಂದರೆ ಸೊ -19 ಮೈನಸ್ 2.13 × 1.6 ಅಂತಂದರೆ ಆಲ್ಮೋಸ್ಟ್ ರಿಮೆಂಬರ್ 3.4 ಬರ್ತದೆ. ಸೊ ಇಂಟು 10⁻⁻19 -19 ರಿಮೂವ್ ಇಟ್ ಔಟ್, 5 - 3.4 ಅಂದ್ರೆ ಆನ್ಸರ್ ಏನು ಬಂತು? ಸೊ 1.5 ನಿಯರೆಸ್ಟ್ 1.5. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 1.5 × 10⁻⁻19. ಸೊ ದ ಆನ್ಸರ್ ಇಸ್ ಫೋರ್ತ್ ಒನ್. ಫಾರ್ಮುಲಾ ಪರ್ಫೆಕ್ಟ್ ಇರಬೇಕಷ್ಟೇ. ಫಾರ್ಮುಲಾ ಪರ್ಫೆಕ್ಟ್ ಇದ್ರೆ ಸಾಲ್ವ್ ಮಾಡೋದು ಬಹಳ ಸಿಂಪಲ್. ಸೊ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ 10 hours by 60 watt ಸೋಡಿಯಂ ಲ್ಯಾಂಪ್. ನಂಬರ್ ಆಫ್ ಫೋಟಾನ್ಸ್ ಕೇಳಿದಾರೆ ಅಂತಂದರೆ E is equal to NHC/λ.
n is equal to e lambda divided by h into c. ಸೊ ಈ ಕ್ಯಾಲ್ಕುಲೇಟ್ ಮಾಡಿದ ಕೊಟ್ಟಿದ್ದಾರಾ? ಸಿ ವ್ಯಾಟ್ ಕೊಟ್ಟಿದ್ದಾರೆ. ರಿಮೆಂಬರ್ ಇಲ್ಲಿ ನಮಗೆ ಜೋಲ್ಸ್ ಬೇಕು. ವ್ಯಾಟ್ ಇಂಟು ಸೆಕೆಂಡ್ ಇಸ್ ಈಕ್ವಲ್ ಟು ಜೋಲ್ಸ್ ಗೊತ್ತಿರಲಿ. ಜೋಲ್ಸ್ ವ್ಯಾಟ್ 60, 10 ಅವರ್ಸನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಿ 3600 ಹೌದಾ ಇಸ್ ಈಕ್ವಲ್ ಟು ಜೋಲ್ಸ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. 60 ಇಂಟು 10 ಇಂಟು 3600 ಇಂಟು ಲ್ಯಾಂಬ್ಡಾ ಈಸ್ 5.8 ಇಂಟು 10 to the power 3 ಇಂಟು 10 to the power -10. ಅರ್ಥ ಆಯ್ತಾ? 5.893 ಅನ್ನು ನಾನು 5893 ಅನ್ನು 5.893 ಇಂಟು 10 to the power +3 ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಂಗ್ಸ್ಟ್ರಾಮ್ ಅಂದರೆ 10 to the power -10. ಸೊ ಎಲ್ಲ ಸೇರಿ ಡಿವೈಡೆಡ್ ಬೈ ಎಚ್ ಅಂದರೆ 6.6 ಇಂಟು 10 to the power -34 ಇಂಟು 3 ಇಂಟು 10 to the power 8. ಇಲ್ಲಿ ನೋಡಿ, ಸೊ ಇಲ್ಲಿ ಇಫ್ ಯು ಸಿ 10 to the power ಆರ್ ಸೋ ಡಿಫರೆಂಟ್. 10 to the power ವ್ಯಾಲ್ಯೂಸ್ ಆರ್ ಸೋ ಡಿಫರೆಂಟ್ ದ್ಯಾಟ್ 10 to the power ನಿಮ್ಗೆ ಗೊತ್ತಾಗ್ಬಿಟ್ರೆ ಮುಂದಿನ ಆನ್ಸರ್ ಗೊತ್ತಾಗ್ಬಿಡ್ತು. ಅದಕ್ಕಾಗಿ ನಾವು ಏನು ಮಾಡೋಣಂತೆ, ಇದನ್ನು 10 to the power ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ಇವೆಲ್ಲದಕ್ಕೂ ಕೂಡ ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ 10 to the powerನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಾಟ್ ಐ ವಿಲ್ ಡೂ ಈಸ್ 60 ಅಂತಂದರೆ 6 ಅಂತ ತಗೋತೀನಿ. ಇದರಿಂದ ಒಂದು 10 to the power 1 ಸಿಕ್ತು, ಇದು 10 to the power 1 ಬಂತು ರೈಟ್. ಇದು 10 to the power 3 ತಗೋತೀನಿ ನಾನು, ಯಾಕಂದ್ರೆ 3.6 ಅಂತ ತಗೋತೀನಿ. 10 to the power 3 ಬಂತು. ಸೊ ಇದು 10 to the power 3 ಇದೆ -10 ನೋಡಿ. ಈಗ 3 + 1 + 1 5 + 3 ಅಂದರೆ 8 -10 ಅಂತಂದರೆ 10 to the power -2 ಉಳಿತಿಲ್ಲಿ. ಸೊ ಇಲ್ಲಿ ನೋಡಿ -34 + 8 ಅಂತಂದರೆ -26. ಇಲ್ಲಿ ಬಂದು +26 ಆಯಿತು. +26 ಅಂತಂದರೆ 10 to the power 24 ಉಳಿತು. 10 to the power 24 ನಿಯರೆಸ್ಟ್ ಆನ್ಸರ್ ಯಾವುದು? 10 to the power 23. ಆನ್ಸರ್ ಶುಡ್ ಬಿ 3. ಮುಂದೆ ನೋಡೋವಂಥ ಅವಶ್ಯಕತೆ ಇಲ್ಲ ಹೌದಾ? ವೆರಿ ಸಿಂಪಲ್. ಅದಕ್ಕಾಗಿ ಆನ್ಸರ್ ನೋಡಬೇಕಷ್ಟೇ. ಬಟ್ ಇಲ್ಲಿ ನೋಡಿ ಎಲ್ಲ 10 to the power 6 ಸೇಮ್ ಇದೆ. ಆವಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಆಂಗ್ಯುಲರ್ ಮೂಮೆಂಟಮನ್ನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಎಮಿಟೆಡ್ ವೆನ್ ಅನ್ ಎಲೆಕ್ಟ್ರಾನ್ ಫಾಲ್ಸ್ ಫ್ರಮ್ ದಿಸ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನಿದೆ ನಮಗೆ? ಸೊ ಆರ್ ಎಚ್ ವ್ಯಾಲ್ಯೂ ಹಿಯರ್ ಮೀಟರ್ ಅಂತ ಇದೆ. 1.096 ಇಂಟು 10 to the power 7 √1/n1² - 1/n2² ಬೇಕು. ಇಲ್ಲಿ n1 n2 ಡೈರೆಕ್ಟ್ ಆಗಿ ಕೊಟ್ಟಿದ್ದಾರಾ? ಇಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್, ದಿಸ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ಕೊಡ್ತಾ ಇದ್ದಾರೆ. ದಿಸ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ಅಂದರೆ ದಿಸ್ ಲೆವೆಲ್ ಇಸ್ n1, ನೆಕ್ಸ್ಟ್ ಲೆವೆಲ್ ಇಸ್ n2. ಅದನ್ನು ತಗೋಬಹುದು ನಾವು. ಬಟ್ ಬಿಫೋರ್ ದಟ್ ವಾಟ್ ವಿ ನೀಡೆಡ್ ಎನ್ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಆಂಗ್ಯುಲರ್ ಮೂಮೆಂಟಮ್. ಆಂಗ್ಯುಲರ್ ಮೂಮೆಂಟಮ್ ಅಂತಂದ್ರೆ ಏನು? mvr = nh/2π. ಅಂದ್ರೆ ಏನು ಕೊಟ್ಟಿದ್ದಾರೆ ಇಲ್ಲಿ? mvr ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಎಷ್ಟು ಕೊಟ್ಟಿದ್ದಾರೆ? 4.21 ಇಂಟು 10 to the power -34 ಹೌದಾ? ಸೊ ಈ ಯೂನಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಯಾಕಂದರೆ ಇಲ್ಲೂ ಕೆ ಜಿ ಇದೆ, ಜೋಲ್ ಇದೆ ಅಂತಂದರೆ ಹೆಚ್ಚಲ್ಲಿ ಜೋಲ್ ಇದೆ ಹೌದಾ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. n = ಏನಾಯ್ತು ಇಲ್ಲಿ? 4.21 ಇಂಟು 10 to the power -34. ಈ 2 ಅನ್ನು ಈ ಕಡೆ ತೊಗೊಂಡು ಹೋಗಿ, 2 ಇಂಟು π ಅನ್ನು ಈ ಕಡೆ ಮೇಲೆ ತೊಗೊಂಡು ಹೋಗಿ 3.142 ಡಿವೈಡ್ ಬೈ h ಅಂದರೆ 6.6 ಇಂಟು 10 to the power -34. ಇದು n ಗೊತ್ತಿರಲಿ, ಇದು n. ಸೊ ಈಗ ನೋಡಿ -34 ಕ್ಯಾನ್ಸಲ್ ಆಯಿತು. 3 1s 3 2s 2 1s 2 1s ಕ್ಯಾನ್ಸಲ್. ಸೊ ರಿಮೈನಿಂಗ್ ಇಸ್ 4.21. n = 4.21 ಅಂತ ಸಿಂಪ್ಲಿಫೈ ಮಾಡಿ. 4 ಬಂತ ಆನ್ಸರು, 4 ಇಟ್ಕೊಂಡ್ಬಿಡಿ ಅಷ್ಟೇ. ಸೊ 4 ಬಂದಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1.096 ಇಂಟು 10 to the power 7 ಡಿವೈಡೆಡ್ ಬೈ 1/3². ಯಾಕಂದರೆ ಇದು n4 ಆದಮೇಲೆ ಇದು ದಿಸ್ ಲೆವೆಲ್ ಇಸ್ 4, ನೆಕ್ಸ್ಟ್ ಲೋವರ್ ಲೆವೆಲ್ ಇಸ್ 3 ಹೌದಾ? 3 ಹೌದಾ? ಸೊ ಅಂದರೆ ಇದು 3 ಆಯಿತು. n1 = 3, n2 = 4 ಆಯಿತು. ಸೊ 3² ಅಂತಂದರೆ 9. ಸೊ 4² ಅಂತಂದರೆ 16. ಸಿಂಪ್ಲಿಫೈ ಮಾಡಿದರೆ ಏನಾಗ್ತದೆ? 1.096 ಇಂಟು 10 to the power 7 ಇಂಟು 16 - 9 ಮೀನ್ಸ್ 7 ಡಿವೈಡ್ ಬೈ 16 9s 144 ಹೌದಾ? ಬಟ್ ನಮಗೇನು ಬೇಕಿಲ್ಲಿ? ವಿ ವಾಂಟ್ ರಿಮೆಂಬರ್. ಸೊ ಲ್ಯಾಂಬ್ಡಾ ಬೇಕು ಹೌದಾ? ಲ್ಯಾಂಬ್ಡಾ ಅಂದರೆ ಏನಾಗ್ತದೆ ಇಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಮಾಡ್ತೀನಿ. ಲ್ಯಾಂಬ್ಡಾ ಅಂದರೆ ಏನಾಯ್ತು ಇಲ್ಲಿಗ? ಸಿ lambda is equal to 144 divided by 7 into 1.096 into 10 to the power -7 ಬರೀತೀನಿ. ಯಾಕಂದರೆ ಇಲ್ಲಿ 7 ಇದೆ, ಮೇಲ್ಗಡೆ ಬಂತು -7 ಬರೀತೀನಿ ರೈಟ್. ಸೊ 144 ಡಿವೈಡೆಡ್ ಬೈ 7 ಇಂಟು 1 ಪಾಯಿಂಟ್ ಅಂದರೆ 7 ಉಳಿತು. 144/7 ಅಂತಂದ್ರೆ ಆಲ್ಮೋಸ್ಟ್ 20 ಆನ್ಸರು. 20 ಇಂಟು 10 to the power -7. ಸೊ 20 ಇಂಟು 10 to the power -7 ಸಿಮಿಲರ್ ಇಲ್ಲ ಅಂದರೆ 2 ಇಂಟು 10 to the power -6 ಆಯಿತು. 2 ಇಂಟು 10 to the power -6ಗೆ ನಿಯರೆಸ್ಟ್ ಯಾವುದು? 1.87 ಹೌದಾ? ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫಸ್ಟ್ ಒನ್. ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಈಸ್ ಗಿವನ್. ಲಾಂಗೆಸ್ಟ್ ವೇವ್ ಲೆಂತ್ ಅಂದರೆ ಏನಿದು? ಸೊ ಲ್ಯಾಂಬ್ಡಾ ನಾಟ್ ಗೊತ್ತಿರಲಿ. ವರ್ಕ್ ಫಂಕ್ಷನ್ ಅಂದರೆ ಏನು? W0 ನಥಿಂಗ್ ಬಟ್ h nu0, ನಥಿಂಗ್ ಬಟ್ hc by lambda ನಾಟ್
ಹೌದಾ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ 4 ಅಂತೇಳಿ. 4 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಮೀಟರ್ ಇದೆ ಅಂತ ಅಂದರೆ ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಜೋಲ್ಸ್ ಬಿಕಾಸ್ ಎಚ್ ವ್ಯಾಲ್ಯೂ ಇದೆ, ರೈಟ್. ಸೊ ನೋಡಿ ಲ್ಯಾಂಬ್ಡಾ ನಾಟ್ ಬೇಕು ನಮಗೆ, ಹೌದಾ, ಡಬ್ಲ್ಯೂ ನಾಟ್ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ನಾಟ್ ಇಸ್ ಈಕ್ವಲ್ ಟು ಎಚ್ ಇಂಟು ಸಿ ಡಿವೈಡ್ ಬೈ ಡಬ್ಲ್ಯೂ ನಾಟ್. ಎಚ್ is 6.6 into 10 to the power minus 34 joules second into 3 into 10 to the power 8 meter per second. So divided by W naught is 4 electron volt, 4 into 1.6 into 10 to the power minus 19. ಎಲ್ಲಿಂದ ತಗೊಂಡೆ ಇದನ್ನ, ಬಿಕಾಸ್ 1 electron volt is equal to 1.6 into 10 to the power minus 19 joule, ಹೌದಾ. ಅದನ್ನ ಇಲ್ಲಿ ಕನ್ವರ್ಟ್ ಮಾಡಿದೆ, ಯಾಕಂದ್ರೆ ಆವಾಗ ಜೋಲ್ ಕ್ಯಾನ್ಸಲ್ ಆಗ್ತದೆ, ರೈಟಾ. ಸೊ ಈಗ ನೋಡಿ, ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತಂದರೆ 6.6 ಇಂಟು 3 ಅಂದರೆ 20 ಆಯಿತು, ಹೌದಾ. 4 1s 4 5s ಆಯಿತು, ಎರಡೂ ಸೇರಿ 4 5s ಅಂದರೆ 5 ಡಿವೈಡೆಡ್ ಬೈ 1.6 ಇಂಟು 10 ಟು ದಿ ಪವರ್ ನೋಡಿ, -34 ಪ್ಲಸ್ 8 ಅಂದರೆ -26, -26 ಅಂತಂದರೆ ಪ್ಲಸ್ 19. ಸೊ -26 ಪ್ಲಸ್ 19 ಅಂದರೆ 10 ಟು ದಿ ಪವರ್ ಪ್ಲಸ್ -7, ಹೌದಾ. ಸೊ 5 ಬೈ 1.6 ಅಂತಂದರೆ 1.6 3s ಇಂಟು 10 ಟು ದ ಪವರ್ -7 ಮೀಟರ್, nothing but 300 nanometer. So the answer for this question will be third one. 20th question nodi. The sodium compounds are heated in Bunsen burner flame. They emit the light of wavelength 1 in 10 to the power minus 4 moles of sodium atoms emit a photon of wavelength. How many kilojoules of energy is emitted? Formula ಏನಿದೆ ನಮಗೆ, E is equal to n hc by lambda, ಹೌದಾ. ಸೊ ಇಲ್ಲಿ ಎನ್ ಕೊಟ್ಟಿದ್ದಾರೆ ನೋಡಿ, 1 into 10 to the power minus 4 ಮೋಲ್ ಇದೆ, ಕನ್ವರ್ಟ್ ಇಂಟು ಆಟಮ್ ಅಷ್ಟೇ. ಅಂದರೆ ಆಟಮ್ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ, ಇದು 1 into 10 to the power minus 4 ಇಂಟು 6 into 10 to the power 23 ಆಗ್ತದೆ. ಅವಾಗ 2 ನಂಬರಿಂದ ಮಲ್ಟಿಪ್ಲೈ ಮಾಡಬೇಕಷ್ಟೇ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, 10 to the power minus 4 ಇಂಟು 6 into 10 to the power 23 ಇಂಟು ಎಚ್ ವ್ಯಾಲ್ಯೂ 6.6 into 10 to the power minus 34 ಇಂಟು ಸಿ ವ್ಯಾಲ್ಯೂ 3 into 10 to the power 8 divided by lambda value 5.890. ಮತ್ತು ಅದನ್ನು ಹೆಂಗೆ ಬರೀತೀನಿ ನಾನು, 5.89 into 10 to the power plus 3 into 10 to the power minus 10 ಅಂತ ಬರೀತೀನಿ, ಕರೆಕ್ಟಾ. ಸೊ ಈಗ 10 to the ಪವರ್ನ ಫಸ್ಟ್ ಸಿಂಪ್ಲಿಫೈ ಮಾಡಿಬಿಡಿ. 10 to the power ನೋಡಿ, -4 plus 23, ರೈಟ್, ಅಂದರೆ ಪ್ಲಸ್ 19 ಆಯಿತು, ಪ್ಲಸ್ 19. ಸೊ ಪ್ಲಸ್ 19 -34 minus 8 -34 plus 8 -34 plus 8 ಅಂತಂದರೆ -26, ರೈಟ್. ಪ್ಲಸ್ 19 minus 26 ಅಂದರೆ ಎಷ್ಟಾಯ್ತು ಇಲ್ಲಿ, 10 to the power minus 7 ಉಳಿತು, ರೈಟ್. 3 minus 10 ಅಂದರೆ -7, ಎವ್ರಿಥಿಂಗ್ ಗೆಟ್ ಕ್ಯಾನ್ಸಲ್ಡ್, ಹೌದಾ. ಸೊ ನೋಡಿ 6 into 6.6 into 3 5.89 ಉಳಿತಿಲ್ಲಿ. ಸೊ ಇಲ್ಲೇನು ಮಾಡೋಣ, 5.89 is nothing but 6 is get cancelled. 6.6 into 3 ಅಂದರೆ 20 into 10 to the power 0, ರೈಟ್, ಜೋಲ್ ಬಂತಿದ್ದು, is equal to 20 into 10 to the power minus 3 kilojoules, nothing but 2 into 10 to the power minus 2 kilojoules, ಹೌದಲ್ಲ, kilojoules. So 2 into 10 to the power minus 2 ಅಂದ್ರೆ ಆನ್ಸರ್ ಎಲ್ಲಿದೆ. ಸೊ ಆನ್ಸರ್ ಶುಡ್ ಬಿ ಫಸ್ಟ್ ಒನ್, ರಿಮೆಂಬರ್, ವೆರಿ ಸಿಂಪಲ್. Then consideration of Bohr's theory of for hydrogen-like species, which orbit of the Be3 plus ion can have the same radius as ground state of the electron. Be3 plus ಗೆ ಏನು ಬರೋಣಂತೆ, ಸೊ A0 into n, ಬಿ ರೇಡಿಯಸ್ ಆಫ್ ದ ಎನ್ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ, n² ಡಿವೈಡೆಡ್ ಬೈ ಜೆಡ್. ಬಿ ಅಂತಂದರೆ ಜೆಡ್ ಈಸ್ 4 ಈಸ್ ಈಕ್ವಲ್ ಟು A0, ಎನ್ ಅಂದರೆ ಗ್ರೌಂಡ್ ಸ್ಟೇಟ್ ಅಂದರೆ 1² ಡಿವೈಡ್ ಬೈ ಹೈಡ್ರೋಜನ್ ಆಟಮ್ ಅಂದರೆ 1 ಜೆಡ್. ಸೊ ಇಲ್ಲಿ ಏನಾಯ್ತು, ಈಗ A0 ಕ್ಯಾನ್ಸಲ್ ಆಯಿತು, n² ಈಸ್ ಈಕ್ವಲ್ ಟು 4 ಬಂತು, n ಈಸ್ ಈಕ್ವಲ್ ಟು 2 ಬಂತಿಲ್ಲ ಆನ್ಸರು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ n ಈಸ್ ಈಕ್ವಲ್ ಟು 2. ದೆನ್ de Broglie's wavelength for electron in the innermost orbit of the hydrogen atom is ಅಂತ ಕೇಳ್ತಾರೆ, ರೈಟ್. ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv. ಬಟ್ ಇಲ್ಲಿರೋದು ಎಲೆಕ್ಟ್ರಾನ್ ಇನ್ನರ್ಮೋಸ್ಟ್ ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್, ರೈಟ್. ಫಾರ್ ಎನ್ ಎಲೆಕ್ಟ್ರಾನ್ ಇನ್ ದ ಇನ್ನರ್ಮೋಸ್ಟ್ ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್. ಸೊ ನಾವು ಹೇಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಂತ ನೋಡಿದರೆ, ಸೊ ಇಲ್ಲಿ ಆಫ್ ಆ್ಯಂಡ್ ರೇಡಿಯಸ್ ಅಂತ ಆಗಬೇಕು, ಏನೋ ಮಿಸ್ಸಿಂಗ್ ಇದೆ ಅಂತ ಅಂದ್ಕೊಂಡೆ ನಾನು. ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇಂದ ಇನ್ನರ್ಮೋಸ್ಟ್ ಆರ್ಬಿಟ್ ಅಂತ ಮೀನಿಂಗು. ಓಕೆ, ರೇಡಿಯಸ್ಸಿಗೆ ಮತ್ತು ಇದಕ್ಕೆ ರಿಲೇಷನ್ಶಿಪ್ ಅಂತಂದ್ರೆ ನಿನ್ನೆ ನಾನು ಪಾರ್ಟ್ 2ದಲ್ಲಿ ಒಂದು ಫಾರ್ಮುಲಾವನ್ನು ಡೆರೈವ್ ಮಾಡಿದ್ದೆ, 2πr is equal to n ಲ್ಯಾಂಬ್ಡಾ ಅಂತೇಳಿ, ಹೌದಾ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2πr ಡಿವೈಡೆಡ್ ಬೈ n. ಸೊ 2 into 3.142 ಇಂಟು ಆರ್ ವ್ಯಾಲ್ಯೂ ಫಾರ್ ದ ಫಸ್ಟ್ ಆರ್ಬಿಟ್, ಇನ್ನರ್ ಮೋಸ್ಟ್ ಅಂದರೆ ಫಸ್ಟ್ ಆರ್ಬಿಟ್, ಹೌದಾ. ಸೊ ಯಂಗ್ಸ್ಟ್ರಾಮ್ ಯೂನಿಟಲ್ಲಿ 0.529 ಬರ್ತದೆ, ಅದು
ಡಿವೈಡ್ ಬೈ 1. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ 3 2 6, 6 half is 3. So answer for this is 3. Something 3 nearest. So answer should be first one, remember. Momentum of the electron moving with the 1/3 of velocity. ಬಹಳ ಸಿಂಪಲ್ ಇದೆ ಇದು. Momentum is equal to m into v ಹೌದಾ? m ಎಷ್ಟು 9 ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ ಅಂತ 9 into 10 to the power minus 31 kg into velocity is what they told 1/3 of velocity of light, 3 into 10 to the power 8, 1/3 divided by 3. 3 3 get cancelled. Minus 31 plus 8 ಅಂತ ಅಂದರೆ so minus 26, right? So minus 23, minus 23. So answer is 9 in 10 to the power minus 23. ಹೌದಾ? 23, right? 9 in 10 to the power minus 23 is answer. So answer will be first one. Wave number of the limiting line of Lyman series ಅಂತ ಕೇಳ್ತಾರೆ. ಲಿಮಿಟಿಂಗ್ ಲೈನ್ ನೋಡಿ, ವೇವ್ ನಂಬರ್ ಇಸ್ ಈಕ್ವಲ್ ಟು RH ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಹೌದಾ? n2 is infinity, limiting line ಅಂದರೆ 1 5 infinity, total will be 0. So 1/n1 square 10967 per centimeter divided by 1. So answer ಇಷ್ಟೇ ಬಂತು ಹೋದಲು, ಅಂದರೆ answer should be first one. And the last one, magnetic quantum number m is fixed by the azimuthal quantum number L is equal to 2. So when L is equal to 2, what is the type of orbital ಅಂತ ಕೇಳ್ತಾರೆ. This should be D ಹೌದಾ? ನಂಬರ್ ಆಫ್ ಆರ್ಬಿಟಲ್ L is equal to 2 ಅಂದರೆ m is equal to -2, -1, 0, +1, +2 ಅಂದರೆ dxy, yz, zx, x2 minus y2 and z2. ಏನಾಯಿತು? D5 ಅಂತ. ಸೊ 3D and 5 should be the answer, that is 25th. So I hope you have understood almost more than 65 questions I have solved in states of this structure of atom. Definitely it will help you if you go through these questions correctly with seriousness. Definitely it is going to help you. So thank you for watching. Have a nice day.